ಎಲ್ಲರಿಗೂ ನಮಸ್ಕಾರ. ಇವತ್ತು ಕಡಲೆಕಾಳು ಮಸಾಲ ರೆಸಿಪಿ ಮಾಡಿ ತೋರ್ಸಕತ್ತೀನಿ. ಈ ಕಡಲೆಕಾಳು ಮಸಾಲ ರೆಸಿಪಿ ತುಂಬ ಚೆನ್ನಾಗಿರ್ತೈತಿ. ರೈಸಿಗೆ, ಚಪಾತಿಗೆ, ರೊಟ್ಟಿಗೆ, ಪುರಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಿಂದಿನ ದಿನ ರಾತ್ರಿ ನಾನು ಕಡಲೆಕಾಳನ್ನ ನೀರೊಳಗೆ ತೊಳ್ಕೊಂಡು ನೀರನ್ನ ಮತ್ತೆ ಹಾಕಿ ನೆನೆಯಾಕಿಟ್ಟಿದ್ದೆ. ಈಗ ನೆನೆದ ಕಡಲೆಕಾಳನ್ನ ನಾನೀಗ ಕುಕ್ಕರ್ನಾಗ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತೀನಿ. ಒಂದು 5-6 ಸೀಟಿ ಮಾಡಿಸ್ಕೋಬೇಕು. ಇದನ್ನ ಚೆನ್ನಾಗಿ ಬೇಯಬೇಕು ಕಡಲೆಕಾಳು, ಅಂದ್ರೆ ಇದು ರುಚಿ ಚೆನ್ನಾಗಿರುತ್ತೆ. ಈಗ ನೋಡಿರಿ, ಒಂದು 5-6 ಸೀಟಿ ಮಾಡಿಸ್ಕೊತೀನಿ ನಾನು. 5-6 ಸೀಟಿ ಮಾಡಿಸ್ಕೊಂಡ್ರೆ ಕರೆಕ್ಟಾಗಿ ಚೆನ್ನಾಗಿ ಬೆಂದಿರ್ತಾವೆ ಕಡಲೆಕಾಳು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ 5-6 ಸೀಟಿ ಆಗಿಂದ ಸ್ವಲ್ಪ ಆರಿಂದ ನಾನು ಈಗ ಓಪನ್ ಮಾಡಕತ್ತೀನಿ. ನೋಡಿರಿ, ಈ ಕಡಲೆಕಾಳು ತುಂಬ ಚೆನ್ನಾಗಿ ನೆಂದವು. ಕಡಲೆಕಾಳು ಈ ಥರ ನೆಂದಿರಬೇಕು, ಈ ಥರ ಬೆಂದಿರಬೇಕು, ಚಲೋತ್ನಾಗ ಬೆಂದವು. ಇಷ್ಟಾದ್ರೆ ಸಾಕು. ಈಗ ಬಾಳ್ಗೆ ಇಟ್ಕೊಂಡೀನಿ. ಬಾಳ್ಗೆಗೆ ಎಣ್ಣೆನ ಹಾಕ್ಕೊಳ್ಳೋಣ ಅಂತ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಅಂತ. ಸ್ವಲ್ಪ ಜೀರಿಗೆ, ಸಾಸಿವೆ ಚಟ್ಪಟ್ ಅಂತ ಸಿಡ್ದಿಂದ ಸಣ್ಣ ಕಟ್ ಮಾಡಿದ ಈರುಳ್ಳಿ, ಟಮಾಟಣ್ಣನ ಹಾಕ್ಕೊಳಕತ್ತೀನಿ. ಮತ್ತು ಕೊತ್ತಂಬರಿ, ಕರಿಬೇವು ಕೂಡ ಹಾಕ್ಕೊಳಕತ್ತೀನಿ. ನೋಡಿರಿ, ಚಲೋತ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆ ಒಳಗನ ಇದನ್ನು ಫ್ರೈ ಮಾಡ್ಕೋಬೇಕು, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಬೇಯಿಸುವಾಗ ಕಡಲೆಕಾಳಿಗೆ ನಾನು ಉಪ್ಪನ್ನ ಹಾಕ್ಕೊಂಡೇನಿ. ಹೀಗಾಗಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ರುಚಿ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣದ ಪೌಡ್ರನ್ನ ಸೇರಿಸ್ಕೊತೀನಿ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈ ಥರ ನಾನು ಎಣ್ಣೆ ಒಳಗನ ಫ್ರೈ ಮಾಡಿಕೊಂಡು ಈಗ ರುಚಿ ತಕ್ಕಷ್ಟು ಉಪ್ಪು, ಅರಿಶಿಣದ ಪೌಡ್ರನ್ನ ಹಾಕ್ಕೊತೀನಿ. ಮತ್ತು ಮನೆಯಲ್ಲೇ ಮಾಡಿದಂತಹ ಗರಂ ಮಸಾಲ ಕೂಡ ಹಾಕ್ಕೊತೀನಿ. ಜೀರಿಗೆ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡ್ರು ಎಲ್ಲನೂ ಹಾಕ್ಕೋಬೇಕು. ಮತ್ತು ಖಾರ ತಕ್ಕಂಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರೂ ಕೂಡ ಹಾಕ್ಕೊತೀನಿ. ಈಗ ಒಂದೊಂದಾಗಿ ನಾವು ಸೇರಿಸ್ತಾ ಚಲೋತ್ನಾಗಿ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದಾದ್ಮೇಲೆ ಮಸಾಲ ಸಾಮಗ್ರಿಗಳನ್ನ ಹಾಕ್ಕೋಬೇಕು. ಮೊದಲು ನೀವು ಹಾಕ್ಕೋಬೇಡ್ರಿ, ಮೊದಲೆಲ್ಲ ಚಲೋತ್ನಾಗ ಫ್ರೈ ಮಾಡ್ಕೋಬೇಕು. ನೋಡಿರಿ, ಗರಂ ಮಸಾಲ ಆಗಲಿ, ಜೀರಿಗೆ ಪೌಡ್ರು, ಧನಿಯಾ ಪೌಡ್ರು ಎಲ್ಲನೂ ಹಾಕ್ಕೋಬೇಕು. ಇದಕ್ಕೆ ಸ್ಪೆಷಲಾಗಿ ಇಂಗ್ರೀಡಿಯೆಂಟು ಒಂದನ್ನು ಹಾಕ್ಕೋಬೇಕು, ಸೀಕ್ರೆಟ್ ಅಂತಲೇ ಹೇಳ್ಬೋದು. ಈಗ ಖಾರಕ್ಕೆ ತಕ್ಕಂಗೆ ನಾನು ಖಾರದ ಪೌಡ್ರನ್ನ ಹಾಕ್ಕೊಂಡು ಒಂದು ಮೀಡಿಯಮ್ ಗಾತ್ರದ ಟಮಾಟನ ಸಣ್ಣ ಕಟ್ ಮಾಡಿದ್ದ ಹಾಕ್ಕೊಂಡೇನಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟನ್ನ ಒಂದು 2 ಚಮಚ ನೀವು ಹಾಕ್ಕೊಂಡು ಚಲೋತ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಒಂದು ನಿಮಿಷ ನಾವು ಚಲೋತ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆಮೇಲೆ ಉಳಿದಿದ್ದ ಸಾಮಗ್ರಿಗಳನ್ನ ಹಾಕ್ಕೋಬೇಕು. ಇದನ್ನು ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ತಿಕ್ನೆಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ರುಚಿ ಕೂಡ ಅಷ್ಟು ಚೆನ್ನಾಗಿರ್ತೈತಿ. ಅದ್ರ ಸಂಬಂಧ ಇದನ್ನು ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಇದು ಕೂಡ ಹಸಿ ಕಡಲೆ ಹಿಟ್ಟು ಆಗಿರೋದ್ರಿಂದ ಚಲೋತ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಬೇಯಿಸಿದ ಕಡಲೆಕಾಳನ್ನು ಇದ್ರೊಳಗೆ ಸೇರಿಸ್ಕೊಳೋಣ ಅಂತ. ನೀವು ಅನ್ನಕ್ಕೆ ಏನಾರ ಮಾಡ್ಕೊಳಕತ್ತಿದ್ರೆ ಒಂದು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಾಗುತ್ತೆ. ಹೀಗಾಗಿ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ. ಈಗ ನಾನು ಬೇಯಿಸಿದ ಕಡಲೆಕಾಳು ನೀರನ್ನ ಸಮೇತ ಹಾಕ್ಕೊಂಡಿನಿ. ಚಲೋತ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮಸಾಲ ಎಲ್ಲನೂ ಒಂದು 2-3 ನಿಮಿಷ ನಾವು ಚಲೋತ್ನಾಗಿ ಬೇಯಿಸ್ಕೋಬೇಕು. ನೀರು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ರಿ ಇನ್ನೂ ಸ್ವಲ್ಪ. ಈಗ ನೀರನ್ನ ಆ್ಯಡ್ ಮಾಡಿಕೊಂಡು ಚಲೋತ್ನಾಗಿ ನಾನು ಇದನ್ನ ಒಂದು 5-10 ನಿಮಿಷ ನಾನು ಬೇಯಿಸ್ಕೊತೀನಿ. ಇದಕ್ಕೆ ಗುರಳ್ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ಇದು ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಚಲೋತ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು
ಬೇಯಿಸೋಣ ಅಂತ 10 ನಿಮಿಷ ನಾವು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನಮ್ಮದು ಕಡಲೆಕಾಳು ಗ್ರೇವಿ. ಇದನ್ನು ನಾವು ಪುರಿ ಜೊತೆ, ಅನ್ನ, ಚಪಾತಿ ಮತ್ತು ಕಟಕ್ ರೊಟ್ಟಿ ಇರುತ್ತಲ್ಲ, ಜೋಳದ ರೊಟ್ಟಿ, ಅದಕ್ಕೂ ಕೂಡ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮೇಲ್ಗಡೆ ನೀವು ಹಸಿ ಈರುಳ್ಳಿನ ಹಾಕ್ಕೊಂಡು ಅನ್ನಕ್ಕಾದರೂ ಹಾಕ್ಕೋಬೋದು, ಚಪಾತಿ, ಪುರಿ ಎಲ್ಲದ್ರ ಜೊತೆ ಊಟ ಮಾಡ್ಬೋದು. ಮತ್ತು ಇದನ್ನು ನಾನೀಗ ಇದನ್ನು ಪೂರ್ತಿ ತರಿಯಾಗಿ, ನಾನು ಪೂರ್ತಿ ಪೌಡ್ರ್ ಮಾಡಿಲ್ಲ, ತರಿಯಾಗಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡೀನಿ. ತರಿ ಮಾಡಿದ ಧನಿಯಾ ಕಾಳನ್ನ ಒಂದು ಸ್ವಲ್ಪ ನಾನು ಕಲ್ಲಲ್ಲಿ ಕುಟ್ಕೊಂಡು ಹಾಕ್ಕೊಂಡೀನಿ. ಅಂದರೆ ಘಮ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರ್ತೈತಿ. ಅದರ ಸಂಬಂಧ ಈಗ ನಾನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡೀನಿ. ರೆಡಿ ಆಯಿತು ನಮ್ಮದು ಕಡಲೆಕಾಳು ಮಸಾಲ ಗ್ರೇವಿ. ನೋಡಿದ್ರಲ್ಲ, ಇದೇ ಥರ ಒಂದು ಸಾರಿ ಮಾಡಿಕೊಂಡು ಏನು ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ. ನೋಡಿದ್ರಲ್ಲ, ರುಚಿಕರವಾದ ಕಡಲೆಕಾಳು ಗ್ರೇವಿ ಎಷ್ಟು ಮಸ್ತ್ ಕಾಣಕತ್ತೈತಿ, ಅಷ್ಟು ರುಚಿಯಾಗುತ್ತೆ ಮತ್ತು ಆರೋಗ್ಯಕ್ಕೆ ಮಾತ್ರ ಸಖತ್ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಇವನ್ನ ನೆನೆಸಿದ್ದ ಕಾಳುಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಕೂಡ ಹೆಲ್ತಿಗೆ ಭಾಳ ಒಳ್ಳೆಯದು. ಮತ್ತು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ. ಈಗ ರೆಡಿ ಆಯಿತು. ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.